ಈ ಜಗತ್ತಲ್ಲಿ ಎಲ್ಲರ ಕಾಪಾಡುವ ನೀ ತಾನೆ. ಅದೇ ನಮ್ಮನ್ನು ಕೂಡ ಕಾಪಾಡೋ ಭಯ ನಿನ್ನಲ್ಲಿ ತಿಳಿದಿಲ್ಲ. ಈ ಜಗತ್ತಲ್ಲಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಪರಿಪಾಲನೆ ಮಾಡುವಂತ ಪ್ರೀತಿಗೆ ಭೀಮಾಂಬಿಕೆ ನೀನು. ಅದೇ ಎಲ್ಲರನ್ನು ಕಾಪಾಡುತ್ತಾಳೆ. ಓಹೋ, ಯಾರಿವರು? ನಾನ ಹದಿಹರೆಯದ ವಯಸ್ಸಿನ ನವಯುವಕ, ರಸಿಕತೆ ತುಂಬಿದ ನಿನ್ನಂತ ಹೆಣ್ಣಿಗೆ ರಸಿಕತೆಯ ರಸದೌತಣವನ್ನೇ ಉಳಿಸಲು ಬಂದ ಮಹಾನ್ ರಸಿಕ. ಈ ಊರಿನ ಆಗರ್ಭ ಶ್ರೀಮಂತ ರಾಜವರ್ಮನ ತಮ್ಮ ರವಿವರ್ಮ. ನೀನೇಕೋ ಇಲ್ಲಿ? ಅಂದು ಕೈ ತಪ್ಪಿ ಹೋಗಿದ ಆ ತಾಳಿಗೆ ನವಚೇತನವನ್ನು ತುಂಬಿ ನಿನ್ನನ್ನು ಕೈ ಹಿಡಿಯಲು ಬಂದ ಮಹಾನ್ ಕಲಾವಿದ. ಮುಚ್ಚ ಬಾಯ್ದ. ನಾನಾರು ಅಂತ ನಿಮಗೆ ಗೊತ್ತು ತಾನೆ? ಈ ನಗರದ ನಾಯಕ ಶ್ರೀರಾಮಚಂದ್ರನ ಹೆಂಡತಿ ಶಾಂತ ನಾನು. ಶ್ರೀರಾಮಚಂದ್ರನ ಹೆಂಡತಿ. ಶ್ರೀರಾಮಚಂದ್ರ ಎನ್ನುವುದು ಆ ತ್ರೇತಾಯುಗದ. ನೀನು ಇದೇ ರೀತಿ ಶ್ರೀರಾಮಚಂದ್ರನನ್ನು ಪಡಿಸುತ್ತಾ ಕೂತರೆ ಅದು ತ್ರೇತಾಯುಗ ಕಣಮ್ಮ. ಇದು ಕಲಿಯುಗ. ಆ ಬಂಡ ಆ ರಾಮಚಂದ್ರನನ್ನ ಮರೆತು ಈ ಅಂತಸ್ತಿನ 100 ಅಂತಸ್ತಿನ ರವಿವರ್ಮನನ್ನ ವರಿಸಿದರೆ ನಿನ್ನ ಜೀವನದಲ್ಲಿ ಸುಖದ ಸುಪ್ಪತ್ತಿಗೆ ಕಾಲಿದೆ. ನನ್ನ 100 ಅಂತಸ್ತಿನ ಅರ್ಧಾಂಗಿನಿಯಾಗಿ ಮಾಡ್ಕೋತೀಯ? ಏ ಭಂಡ, ನೀನು ಹೇಳುವ ನಿನ್ನ 100 ಅಂತಸ್ತು ನಾ ಮೆಟ್ಟಿ ಬಿಟ್ಟ ಹರಕು ಚಪ್ಪಲಿಯ ಸಮಾನ. ಯಾಕೋ ಈ ರೀತಿ ಚೀರಾಡ್ತಾ ಇದೀಯ? ಏ ನಾಯಿ, ನನ್ನನ್ನು ಏನಾದ್ರು ತಿಳಿದುಕೊಂಡಿದ್ಯೋ? ನೀನು ಬಾಯಿಂದಾಕ್ಷ ಬಂದು ಪಕ್ಕದಲ್ಲಿ ಮನೆಗೆ ಸೇರಿಗೆ ಹಾಸೋದಕ್ಕೆ ನಾನೇನೋ ನೀನು ಇಟ್ಟುಕೊಂಡ ಸೂಳೆ ಇಲ್ಲ. ಈ ರೀತಿ ಭಂಡತನದಿಂದ ಮಾತಾಡ್ತಾ ಇದೆಯಲ್ಲ, ನನ್ನ ಗಂಡ 100 ಜನರ ಎದುರುಗಡೆ ನ್ಯಾಯ ಪಂಚಾಯಿತಿ ಮಾಡುವ ಅವರ ತೋಳು ಬೆರಳಿನ ಸಮಾನ ನೀನು. ನಿನ್ನ ಗಂಡನ ರಾಜಕೀಯವನ್ನ ನನ್ನ ಗೆಳೆಯರೊಂದಿಗೆ ನಾನು ಬಲೆ ಬೀಸಿ ಹಾಕಿದರೆ ರಾಕು ನಿನ್ನ ಗಂಡ ಮಜೀದ್ದಾಗ ಕುಳಿತುಕೊಳ್ಳಬೇಕು ಅಷ್ಟೇ. ಅದು ನಿನ್ನಿಂದ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ಹೇಳ್ತೇನೆ. ರತ್ನವನ್ನು ತೆಗೆದುಕೊಂಡು ಹೋಗಿ ತಿಪ್ಪೆಯಲ್ಲಿ ಮುಚ್ಚಿಟ್ರು ಕೂಡ ರತ್ನ ರತ್ನವಾಗತ್ತೆ ಹೊರತು ನಿನ್ನ ಹಾಗೆ ಜಂಗು ಹತ್ತಿದ ಕಬ್ಬಿಣವಾಗುವುದಿಲ್ಲ. ಸಾಧ್ಯವಾಗದಿದ್ದನ್ನೇ ಸಾಧಿಸುವ ಈ ಛಲಗಾರ ರವಿವರ್ಮನ ಎದುರಿಗೆ ಮಾತನಾಡುತ್ತಿರುವೆ. ನಾನು ನಿನ್ನನ್ನೆಂದಿಗೂ ಬಿಡಲಾರೆ, ನೆನಪಿಟ್ಟುಕೋ. ಕೃಷ್ಣ ಕಪಟ ನಾಟಕದ ಸೂತ್ರಧಾರಿ. 10ನೇ ಅವತಾರವಾದ ಹರಿಯ ಅವತಾರವನ್ನು ತಾಳಿ ಈ ಜಗತ್ತಿಗೆ ಬೆಳಕನ್ನು ನೀಡಿದ. ಅಂಥವರ ಬಗ್ಗೆ ಮಾತಾಡುವ ಯೋಗ್ಯತೆ ನಿನಗಿಲ್ಲ. ನನ್ನ ಶಬ್ದವನ್ನು ಉಚ್ಚರಿಸದೆ ಬಾಯಿ ಮುಚ್ಕೊಂಡು ಹೊರಟು ಹೋಗಲಿಲ್ಲ. ಸುಮ್ಮನೆ ಹೊರಟೋಗಲು ಬಂದಿಲ್ಲ. ಈ ನಿನ್ನ ತುಂಬು ಯೌವನದ ಸೌಂದರ್ಯ ರಾಶಿಯನ್ನ ಚುಂಬಿಸಲು ಬಂದಿರುವೆ. ನೋಡು ಹೆಣ್ಣ, ನೀನಾಗಿ ಒಯ್ದು ಬಂದರೆ ಸರಿ, ಇಲ್ಲದಿದ್ದರೆ ಬಲತ್ಕರಿಸಿ ಅವನು ನಡೆದೇರ್ತಿರುತ್ತಾನೆ. ಅದು ಏನು 10 ಜನ್ಮ ಹುಟ್ಟಿ ಬಂದರೂ ಕೂಡ ಸಾಧ್ಯವಿಲ್ಲ ಅಂತ ತಿಳಿದುಕೋ. ನನ್ನಿಂದ ನಿನ್ನವಳನ್ನಾಗಿ ಮಾಡ್ಕೊಳ್ತೀಯ. ಹೀಗೆ ಆ ಶ್ರೀದೇವಿನ ಮೋಹಿಸೋದಕ್ಕೆ ಹೋಗಿ ಆ ಜಗಜ್ಜತಿ ನಾಶಕ
ಏನಾಗಿ ಹೋದ, ಆ ತಾಯಿಯ ಕೈಯಲ್ಲಿ ಸುಟ್ಟು ಭಸ್ಮವಾಗಿ ಹೋದ. ಅದೇ ರೀತಿ ನೀನೇನಾದ್ರೂ ನನ್ನನ್ನು ಮುಟ್ಟಿತ್ತಿದ್ದು ನನ್ನ ಹಾಗೆ ಬಾರ ಗಂಡಸಾಗಿ ಮುಂದಕ್ಕೆ ಗಂಡಸ್ತನಕ್ಕೆ ಸವಾಲಾಗುವೆ. ಎಷ್ಟೋ ಹೆಣ್ಣುಗಳ ನಕ್ಕನ್ನೇ ಬದಲಾಯಿಸಿ ನನ್ನ ಕ್ರೂರನ್ನಾಗಿ ಮಾಡಿಕೊಂಡಿರುವ ನೀನು ಎದೆ ಉಗಿಸಿ ಮಾತನಾಡುತ್ತೀರ. ನಿನ್ನಿಂದ ನನ್ನ ನೇಡು ಮಾಡಲು ಸಾಧ್ಯವಿಲ್ಲ. ನನ್ನ ಮೇಲೆ ಕೈ ಮಾಡೋದಕ್ಕೆ ಬರ್ತೀಯ, ನನ್ನ ಪ್ರಾಣ ಹೋದ ಚಿಂತೆ ಇಲ್ಲ. ನಾನು ನಿನ್ನವಳಾಗೋದಕ್ಕೆ ಯಾವ ಕಾಲಕ್ಕೂ ಸಾಧ್ಯ. ಐನೂರ ನೈದಿಲೆಯ ನಾಚುವಂತೆ ಇರುವಂತ ಈ ನಿನ್ನ ಸೌಂದರ್ಯ ರಾಶಿಯನ್ನು ನಾನು ಬಲತ್ಕರಿಸಿ ಆದರೂ ಪಡೆಯದಿರುತ್ತೇನೆ. ಉಗ್ರದಮನೆ ಬನಶಂಕರಿ ತಾಯಿ ಎದುರಿನಲ್ಲಿ ನನ್ನತ್ತನ ಕೈ ಮುಟ್ಟಿದೆಯ ಮಗನೇ, ನಿನ್ನ ಕೈ ಕಡಿಯ ನನ್ನ ಈ ಘನ ಕಾರ್ಯಕ್ಕೆ ಅಡ್ಡವಾದ ನೀನೇ ಕುನ್ನಿ. ಮಾನವನ್ನ ಮರೆತು ಮುತ್ತೈದೆಯರ ಬಾಳಿಗೆ ಕೊಳ್ಳಿಡುವ ನಿಮ್ಮಂತ ನೀಚರನ್ನು ಕೊಲ್ಲಲು ಬಂದ ವೀರನೆಂಬ ಯಮಧರ್ಮ. ಯಮಧರ್ಮ ನನ್ನೆದುರಿಗೆ ಕೈ ಹಾಕುವಷ್ಟ ತಾಕತ್ತಿಲ್ಲ ಮಗನೇ ನಿನಗೆ. ಇಂಥ ನೀಚ ಕೆಲಸ ಮಾಡಿದ್ರೆ ನಿನ್ನೆದೆಯಷ್ಟೇ ಅಲ್ಲ, ನಿಮ್ಮಪ್ಪನ ಎದೆಯನ್ನು ತಟ್ಟಿ ಅವನ ದೇಹ ಮೆಟ್ಟಿ ನಿಲ್ತೀನಿ. ಇವನು ಬರೀ ಬೀರನಲ್ಲ, ನಿಮ್ಮಂತ ನೀಚ ಕೆಲಸ ಮಾಡುವವರ ಎದೆ ಸೀಳಿ ರಕ್ತ ಕುಡಿಯಲು ಹಸಿದು ಬಂದ ಗಂಡದಯ ಬೀರ. ಗಂಡದಯ ಬೀರ ಬಂಡರಾಗಿ ನಿನ್ನ ತಂಗಿಯನ್ನ ಮಕ್ಕಳನ್ನ ಮದುವೆ ಮಾಡದೆ ಆ ಗುಲಾಮನಾಗಿ ಶ್ರೀರಾಮಚಂದ್ರನೊಂದಿಗೆ ಬದುಕುತ್ತಿರುವ ಬಳ್ಳು ಕುರಿ ನೀನು. ಕುರಿಯಲ್ಲದೆ ನಿಮ್ಮಂತ ಕೆಟ್ಟ ಹುಳುಗಳನ್ನ ಮೆಟ್ಟಿ ನಿಂತು ಮುತ್ತೈದೆಯರಿಗೆ ಅನ್ಯಾಯವಾದಾಗ ಅವರಿಗೆ ಅಣ್ಣನಾಗಿ ನಿಲ್ಲುವುದಕ್ಕೆ ಬಂದ ಸಿಂಹದ ಮರಿ. ನೀನು ಯಾವ ಸಿಂಹದ ಮರಿಯಲ್ಲ? ಅಂದು ನಿನ್ನ ಆ ತಾಯಿಯನ್ನ, ನಿನ್ನಣ್ಣನನ್ನ ಯಾವುದೋ ಡಕಾಯಿತರ ಕೊಂದಾಗ ಎಲ್ಲಿ ಅಡಗಿತ್ತಲೇ ಈ ನಿನ್ನ ಪೌರುಷ? ಮರೆತು ಮಲಗಿರುವ ನನ್ನದೇ ಕಿಚ್ಚನ್ನ ಮತ್ತೆ ಎಬ್ಬಿಸ್ತಾ ಇದ್ದೀಯ. ಆಸ್ತಿ ಆಸೆಗಾಗಿ ನನ್ನ ತಂದೆ ತಾಯಿಗಳನ್ನ ಕೊಲೆ ಮಾಡಿ ಹಾಲಿನಂತ ನನ್ನ ಸಂಸಾರದಲ್ಲಿ ವಿಷ ಬೆರೆಸಿ ಒಡ ಹುಟ್ಟಿದ ನನ್ನ ತಮ್ಮನನ್ನ ನನ್ನಿಂದ ದೂರ ಮಾಡಿದ ಆ ದುಷ್ಟರು ಇಂದಲ್ಲ ನಾಳೆ ಯಾರೆಂಬುದು ಗೊತ್ತಾಗೇ ಆಗುತ್ತೆ. ಗೊತ್ತಾದಾಗ ಗೊತ್ತಾಗುತ್ತೆ ಯಾರು ಅಂತ. ನನ್ನ ತಂದೆ ತಾಯಿಗಳನ್ನ ಕೊಲೆ ಮಾಡಿ ನನ್ನ ವಂಶವನ್ನ ನಿರ್ವಂಶ ಮಾಡಿದ ಆ ನಾಯಿ ಯಾರೇ ಆಗಲಿ ಅವರ ರುಂಡವನ್ನ ಕ್ಷಣಾರ್ಥದಲ್ಲಿ ಚೆಂಡಾಡಿ ನಮ್ಮೂರಿನ ದ್ವಾರಗಳಿಗೆ ಅವರ ಚೆಂಡನ್ನ ನೇತಿ ಹಾಕಿದ್ರೆ ಈ ವೀರನನ್ನ ಜಾರಿಣಿಯ ಮಗಂತ ಸಮಾಜ ಆಡಿಕೊಳ್ಳಿ, ಸಮಾಜ ಆಡಿಕೊಳ್ಳಿ. ನೀನು ಹೇಳಿದಾಗ ನೀನು ಚೆಂಡಾಡಿದ್ದು ಕಲಿಯುಗ. ಆ ನಿನ್ನ ದೇವರು ಕಲ್ಲಾಗಿ ಕುಳಿತಿದ್ದಾನೆ, ನೆನಪಿಟ್ಕೋ. ನಿಜ ರವಿವರ್ಮ, ನಿಜ. ನಿಮ್ಮಂತ ಕೆಟ್ಟ ಹುಳುಗಳಿಗೆ ದೇವರು ಕಲ್ಲಾಗಿಯೇ ಕಾಣ್ತಾನೆ. ದೇವರನ್ನು ನಂಬುವ ನಮ್ಮಂತ
ಸತ್ಯವಂತರಿಗೆ ಆ ಕಲ್ಲೇ ಶಿವನ ರೂಪವಾಗಿ ಕಾಣುತ್ತೆ. ಯಾವಾಗ ನಿನ್ನ ಕೆಟ್ಟ ದಿನ ಬರ್ತದೆ ನೋಡು, ಆವಾಗ ಇಂಥ ಪ್ರತಿಯೊಬ್ಬ ವೀರನಲ್ಲೂ ಕೂಡ ಒಬ್ಬ ಪರಶಿವ ಉದ್ಭವವಾಗಿ ನಿನ್ನಂತ ನರಹಂತಕರನ್ನ ನಿರ್ನಾಮ ಮಾಡ್ತಾರೆ ಎಂಬುದು ನಿನಗೆ ನೆನಪಿರ್ಲಿ ರವಿವರ್ಮ. आज इस लड़की का जान बचाया तूने. आगे तेरे जान. ರವಿವರ್ಮ, ನೀನು ಹಿಂದಿಯಲ್ಲಿ ಮಾತಾಡಿ ಈ ಬೀರ್ನಿಗೆ ಅರ್ಥ ಆಗಲ್ಲ. ನಾವು ಕನ್ನಡಿಗರು ಯಾವ ಭಾಷೆ ನಾವು ಮಾತಾಡೋದು ಮಾತ್ರ. ನೀನ್ ಏನ್ ಮಾಡ್ಕೊಂಡಿಲ್ಲ, ಇವತ್ತಲ್ಲ ಯಾವತ್ತಿದ್ರು ನನ್ನ ಅಕ್ಕನಿಗೆ ಶ್ರೀರಕ್ಷೆ ಈ ವೀರ ಇದ್ದೇ ಇರ್ತದೆ. ಏನಿಲ್ಲವತ್ತೆ ನೀಡೋದಿಲ್ಲ. ದೇವಸ್ಥಾನಕ್ಕೆ ಅಂತ ಬಂದಿದ್ದೇನೆ, ಅಷ್ಟರಲ್ಲಿ ಅಪಾಪ ಬಂದು ಇಷ್ಟೆಲ್ಲ ರಾತ್ರಿ ಮಾಡಿಬಿಟ್ಟ. ಸರಿಯಾದ ಸಮಯಕ್ಕೆ ಧೀರನಾಗಿ ನೀನು ಬಂದಿಲ್ಲ. ಆದ್ರೂ ಅಕ್ಕ, ನಿಮ್ಮ ಎಚ್ಚರಿಕೆಯಲ್ಲಿ ಎಲ್ಲ ಸಂದರ್ಭದಲ್ಲೂ ನಾನು ಬಂದೇ ಬಿಡ್ತೇನೆ ಅಂತ ಹೇಳೋದಕ್ಕೆ ಆಗುದಿಲ್ಲ ಅಕ್ಕ. ಒಬ್ಬರೇ ಯಾಕೆ ಬರ್ತೀಯ? ಮಾಮನ ಜೊತೆ ಬರ್ಬೇಕು ತಾನೆ. ಗಿರಿ ಎಂದರೆ ಬೆಟ್ಟದ ಸ್ವರೂಪ. ಈ ಯಮಕಂಕರನ ಮುಂದೆ ಯಾವ ಶಂಕರ ಭಯಂಕರ ಅಂತರೂ ಕೂಡ ಅವರ ಗುಂಡವನ್ನು ಚೆಂಡಾಡಲು ಬಿಡುವುದಿಲ್ಲ. ಈ ಗಿರಿಧರ ಲೇ ರಾಜವರ್ಮ, ರವಿವರ್ಮ, ನೀವೆಷ್ಟೇ ಶ್ರೀಮಂತರಾದರೂ ಕೂಡ ನಿಮ್ಮ ನಿಜವನದ ಸಂತೆ ನನ್ನ ಕೈಯಲ್ಲಿ. ರಾಜವರ್ಮ, ನಾನಾರು ನನಗೇ ತಿಳಿದಿಲ್ಲ. ನನ್ನ ಸ್ಥಿತಿ ಏನೆಂದು ನನಗೇ ಗೊತ್ತಿಲ್ಲ. ಈ ಗಿರಿಯನ್ನ ಶಕ್ತಿ ಸಾಮರ್ಥ್ಯ ಯಾವ ಸಂದರ್ಭದಲ್ಲಿ ಯಾರ ಮೇಲೆ ಇರಬಹುದು ಇವನಿಗೆ ತಿಳಿದಿಲ್ಲ. ಹೀಗಿರುವಾಗ ನಿನ್ನ ನುಡಿ ನೋಡಿ ಅಡಿಗಿಟ್ಟ ಈ ನನ್ನ ಕಡೆಗಣ್ಣಿಗೆ ನೀನೇನಾದರೂ ನುಡಿಯನ್ನು ತಪ್ಪಿದ್ದೇ ಆದರೆ ನಿನ್ನ ರುಂಡದಿಂದ ಬೇರ್ಪಡುವುದಂತೂ ಖಂಡಿತ. ಏನು ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ರಲ್ಲ, ಏನು ಕಾರಣ? ಕಾರಣ ಇದೆ ರಂಜನಿ. ಏನಿದೆ ಬೇಗ ಹೇಳ್ಬಿಡಿ, ಅದೇನು ವಿಷಯ? ನೋಡು, ನನ್ನ ಪ್ರಿಯತಮೆಯಾದ ನೀನು ನನ್ನ ಮನಸ್ಸನ್ನು ಅರಿತು ನನಗೊಂದು ಕೆಲಸವಾಗಬೇಕಾಗಿದೆ. ಖಂಡಿತ, ನಿಮಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಹೇಳಿ, ಅದು ಯಾವ ಕೆಲಸ ಅಂತ? ನಿಜವಾಗ್ಲೂ ಪ್ರಾಮಿಸ್ ಆಗಿ. ನೋಡು ರಂಜನಿ, ನನ್ನ ಶತ್ರುವಾದ ಶ್ರೀರಾಮಚಂದ್ರ ನನ್ನ ಎದುರಿಗೆ
ಈ ಊರಲ್ಲಿ ಬೇಕಾಬಿಟ್ಟಿಯಾಗಿ ಮೆರೆಯುತ್ತಿರುವಾಗ ನೀನು ಪ್ರೇಯಸಿಯಾಗಿ ಬದುಕಬೇಕು. ಇದೇನ್ ಹೇಳ್ತಾ ಇದ್ದೀರಾ ನೀವು? ನಾನು ನಿಮ್ಮನ್ನ ಮನಸಾರ ಪ್ರೀತಿ ಮಾಡ್ತಾ ಇದ್ದೀನಿ. ನಿಮ್ಮ ಕೈ ಹಿಡಿದು ನಿಮ್ಮ ಮದುವೆಯಾಗಿ ತಾಯಿಯಾಗಿ ಜೀವನ ಮಾಡ್ಬೇಕಂತ ಎಷ್ಟು ಆಸೆ ಕನಸುಗಳನ್ನ ಅಂತದ್ರಲ್ಲಿ ನಾನು ಅವನ ಪ್ರೇಯಸಿ ಆಗ್ಬೇಕು. ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನನ್ನ ಬಾಳಿನಲ್ಲಿ ರಾಕ್ಷಸರು ಯಾಕೆ ಆಗ್ತಾ ಇದ್ದೀರಾ? ಯಾಕೆ ಹಿಂಗೆ ತಿಳ್ಕೊತಾ ಇದೀಯಾ? ನಾನು ನಿನ್ನ ಜೀವನದಲ್ಲಿ ಪ್ರೇಯಸಿಯಾಗಿ ಪ್ರೇಮಿಯಾಗಿಯೇ ಇರ್ತೇನೆ. ಆದರೆ ಈ ನನ್ನ ಕಪಟ ನಾಟಕದಲ್ಲಿ ನೀನು ನನಗೆ ಸಹಾಯ ಮಾಡಿದರೆ ನೀನು ನನ್ನ ಎಲ್ಲ ಸರ್ವಾಧಿಕಾರಕ್ಕೆ ನೀನೇ ರಾಣಿಯಾಗಿ ಬರ್ತೀಯ. ನನಗೆ ಇದೊಂದು ಉಪಕಾರ ಮಾಡು ಅಷ್ಟೇ. ಅಲ್ಲ, ಈ ಊರಿನ ದೊಡ್ಡ ವ್ಯಕ್ತಿಗಳು ವಯಸ್ಸಿನಲ್ಲಿ ಚಿಕ್ಕವನು ಆದ್ರೂ ಸಹಿತ ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾನೆ. ಅಂಥದ್ರಲ್ಲಿ ನನ್ನ ವಿಷಯ ಏನಾದ್ರೂ ಅವನಿಗೆ ಗೊತ್ತಾಗ ಇಲ್ಲ, ಈ ಕೆಲಸ ನನ್ನಿಂದ ಮಾಡಿದ್ರೆ. ನೋಡು ರಂಜನಿ, ನಿನಗೆ ನಾನು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತೇನೆ. ನೀನು ಯಾವುದೇ ರೀತಿಯ ದಾಸಿ ಆಗಬೇಡ. ನೀನು ನನ್ನ ಪ್ರೇಯಸಿಯಾಗಿಯೇ ಇರುತ್ತೀಯ. ನೀನು ಏನಾದರೂ ಈ ರೀತಿ ನನಗೆ ಉಪಕಾರ ಮಾಡಿದರೆ ನೀನು ನನ್ನ ಸಂಪತ್ತಿನ ಸರ್ವಾಧಿಕಾರಿಯಾಗ್ತೀಯ. ಏನಂತೀಯ? ಸರಿ ರಾಜ, ನನ್ನ ಹಿಂದೆ ನೀವಿರ್ಬೇಕಾದ್ರೆ ನನಗೆ ಯಾಕೆ ಹೆದರಿಕೆ? ನೀವರವರೆಗೂ ನೀವು ಹೇಳಿದ ಹಾಗೆ ನಾನು ಮಾಡಲು ಸದಾ ಸಿದ್ಧ. ನೀವು ಹೇಳಿದಂತೆ ಅವನ ಮನೆಗೆ ಅವನ ಪ್ರೇಯಸಿಯಾಗಿ ಹೋಗಿ ಆ ಇಡೀ ಕುಟುಂಬವನ್ನೇ ಏನು ಮಾಡ್ಬೇಕಂತ ನೀವು ಹೇಳಿದ ಮೇಲೆ ಅದೇ ರೀತಿ ಮಾಡ್ತಾ ಬರ್ತೀನಿ. ಸರಿನಾ? ವೆರಿ ಗುಡ್. ಈ ಖುಷಿಯಾದ ಸಂದರ್ಭದಲ್ಲಿ ನಿನ್ನ ಮನಸ್ಸಿಂದ ಒಂದು ಗೀತೆ ನಾನು. ಹೌದಾ? ನನಗೆ ನೀನು ಸ್ಥಾಪಿಸಿದ ಸಾಮ್ರಾಜ್ಯದ ಮೇಲೆ ನನ್ನ ಮಂಜಿಲನ್ನ ಕಟ್ಟಿ ನಾ ಮೆರೆಯದಿದ್ದರೆ ಯೂಟ್ಯೂಬ್ ಅಲ್ಲಿ ಇದು ಮಾಡ್ರೆ ಎಲ್ಲದ್ರಲ್ಲೂ ಬರುವುದಿಲ್ಲ ಅದು. ನೀನಾ ಅವಳು ಓಲೆ ಮರಳು ಅಭಿಮಾನ ತುರಿದವಳು ಹುಣ್ಣಿಮೆಯ ತಿರುಳು. ನೀನಾ ಅವಳು ಮನೆಯಲ್ಲಿ ದೂರದ ಊರಿಂದ ಕೊಳ್ಳೆಕ್ಕಿ ತಂದ್ರು, ಭಟ್ರು ಉದ್ದಿನ ತಂದ್ರು. ದೂರದ ಊರಿಂದ ಕೊಳ್ಳೆಕ್ಕಿ ತಂದ್ರು, ಭಟ್ರು ಉದ್ದಿನ ತಂದ್ರು. ಅದರಲ್ಲಿ ಇಟ್ಟಿದ್ದ ಕಾಯಿ ಕೆರೆದು ಪಲ್ಯ ಮಾಡು ಎಂದು. ಅದರಲ್ಲಿ ಇಟ್ಟಿದ್ದ ಕಾಯಿ ಕೆರೆದು ಪಲ್ಯ ಮಾಡು ಎಂದು. ಆ ಪಲ್ಯ ಮಾಡಿದಾಗ ಪರಿಮಳವು ಬಂದೆಂದು. ಆ ಪಲ್ಯ ಮಾಡಿದಾಗ ಪರಿಮಳವು ಬಂದೆಂದು. ತಪ್ಪಲೆ ಒಳಗೆ ಹೋಯ್ತು. ನನ್ನ ಸಿಕ್ತ ಮಾಡರ್ನ್ ಭಟ್ರು ಆ ಭಟ್ರು ಹೋದ್ರು. ನಾನು ನೋಡಿದೆ ಆ ನಮ್ಮನಿಗೆ ಆಶೆ ಮಾಡ್ಕೊಂಡ್ರೆ ಒಂದು ಹುಡುಗಿರು ಬೀಳುದಿಲ್ಲ. ಹಿಂಗೇನಾದ್ರು ಮಾಡ್ಕೊಂಡು ಬಂದ್ರೆ ಯಾರ್ಯಾರು ಬೀಳ್ತಾರೆ. ಹುಲಿ ಮನ ಆಗಲ್ಲ ಯಾರವ ಅಲ್ಲ.
ಏನು ಮೊದಲೇ ಒಂದು ಖಾತೆ ಹೋದ್ರೆ 500 ರೂಪಾಯಿ ಆಗಿತ್ತು, ಈಗ 800. ಟಿಟಿ ಮಾಡ್ರೆ 2000, ಬೊಜ್ಜ ಮಾಡ್ರೆ 5000. ಬೇಕಾದ್ರೆ ಮೊದಲೇ ಬುಕಿಂಗ್ ಮಾಡ್ಬೇಕು. ನಾ ಫುಲ್ ಬ್ಯುಸಿ ಇದ್ದೆ ಈಗ ಇದು ಯಾರದು ಜಯಮಾಲನ ಅಂತ ಹುಟ್ಟುಮಾಲನ್ನಾಗಿತ್ತು ನಮ್ಮ ಭುಜಂಗ ಏನು ಸಾವುಕಾರ ಆ ಪಿ ಅದೆಯಲ್ಲ ಅದ್ರನ್ನು ಪಟಾಯಿಸ್ಬಿಟ್ಟೆ ನಾನು ಸಾಕಂದೆ. ಇದು ಕಣ್ಣು ಕೂಡ ಬೋಲ್ಡ್ ಅದು ಕ್ಲೀನು, ಅಲ್ಲೇ ಮತ್ಬಿಡೋದು ಗಾಡಿ ಮಡಕಿ ಹೋಗಿ ಇಲ್ಲೇ ಬರ್ತದೆ. ಸಂತಿಗೆ ಬಂದಾಗ ಬೆಳಕು ನಿನ್ನ ಚಿಂತಾದ ಅವನ ಸಂತಿ ಮುಗಿದೋದ, ಬೆಳಕು ನಿನ್ನ ಚಿಂತಾದ ಅವನ ಸಂತಿ ಮುಗಿದೋದ, ಆಳ ಜೀವಗಳ ಬೇಕೂರಾಗ ನನ್ನ ಗೆಳತಿ, ಆಳ ಜೀವಗಳ ಬೇಕೂರಾಗ. ಪಾಪ ಭಟ್ರು ಎಷ್ಟು ಒಳ್ಳೆಯವರಲ್ಲ. ನಾನು ಆ ಬೀಬಿ ಅವ್ರ ಮನೆಯೊಳಗೆ ಕೆಲಸಕ್ಕಿದ್ದೆ. ಇವ್ರು ನೋಡೋದೇ ಅಪರೂಪ ಆಗ್ಬಿಟ್ಟಿದೆ. ಎಂತ ಒಳ್ಳೆ ಮನುಷ್ಯ, ಎಂತ ಒಳ್ಳೆ ಮನುಷ್ಯ. ಓಯ್ ಏನ್ರಿ ಅಬ್ಬಬ್ಬಬ್ಬಬ್ಬಬ್ಬ ಈ ಡ್ರೆಸ್ ಅಲ್ಲಿ ಏನ್ ಸ್ಮಾರ್ಟ್ ಅಲ್ಲ. ಸಿಲ್ಕ್ ಸುಮಿತ ಸಿಲ್ಕ್ ಕಣ್ಣಂಗ್ ಕಾಣತ್ತೀರಿ. ಶ್ರೀಲಂಕಾ ಬೋಲರ್ ಮಾಲಿಂಗ ಅವನೊಂದು ಹೇಳ್ಬಿಡು ಪಾಪ. ರೀ ಸೇಮ್ ರಾಜ್ಕುಮಾರ್ ತರ ಕಾಣಿಸ್ತಾರೆ. ಏ ರಾಜ್ಕುಮಾರ ಬೇಡವೆ, ಅವನ ಮಗ ಪಂಡಿತ್ ರಾಜ್ಕುಮಾರ್ ಅಂತ ಹೇಳಿ. ಪಂಡಿತ್ ರಾಜ್ಕುಮಾರ್ ಅಲ್ಲದ ಪುನೀತ್ ರಾಜ್ಕುಮಾರ್. ಯಾವ ರಾಜ್ಕುಮಾರ್ನಾರು ಇರ್ಲಿ, ಈಗ ನಂಗೆ ನಿನ್ನ ಮನ್ಸಾಗಿತ್ತು, ನಿನಗ್ ಮನ್ಸೈತೆ ಇಲ್ಲ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಹಂಗಾರೆ ಹೇಳೇ ಬಿಡ್ತೆ ಐ ಲವ್ ಯು. ಏನ್ ಐ ಲವ್ ಅಂತೀರಿ? ನನ್ಗೂ ನಿಮ್ ಮೇಲೆ ಮನಸ್ಸೈತಿ. ಆದ್ರೆ ನನ್ನ ಕಂಡೀಷನ್ ಪ್ರಕಾರ ಹಣ ಬಂಗಾರ ತರ ಕೇಳಿದ್ದೆ, ತಂದ್ರೇನು? ಓ ತಂದಿನೇ ಕಣ್ಣು ಮುಚ್ಕೊ. ತೋರ್ಸವ ಬ್ಯಾಡ ಅಂದಿದ್ದಿ ಮತ್ತ ಬಾ ಅಂದಿ, ಅದಕ್ ಬಂದೆ ನಾನು. ದುಡ್ಡು ಜನ ಜನ ಅಂತ ಬರಬೇಕು. ತೆಗೀರಿ ಹೊರಗ, ತೆಗೀರಿ ಹೊರಗ, ತೆಗೀರಿ ಹೊರಗ. ಏನ? ತೆಗೀರಿ ಹೊರಗ. ಏನ್ ತಗೋದೆ? ದುಡ್ಡು ನಾನೇ ಕೊಟ್ಟೆ ನಿಂಗೆ ಅಂತ ಹೇಳಿದ್ರು. ಜನ ಜನ ಕೊಯ್ ಅಂದ್ರ ಕೊಡ್ಲಿನೇ. ಒಂದು ಎರಡು ಮೂರು ನಾಲ್ಕು 5 6 7 ಕೊಯ್ ಅಂದ್ರ ಕೊಡ್ಲಿನೇ. ನೀವು ಭಾರಿ ಟ್ರೆಂಡಿಂಗ್ ಅದಿರಂತ. ನಾವು ಭಿಕ್ಷೆ ಬಿಡಲ್ತೀವಿ. ರೊಕ್ಕ ಕೊಡಿ, ಜನ ಜನ ಆಗ್ತೈತಿ ನೋಡು. ಅಲ್ಸ ಈ ಜನ ಜನ ಬೇಡ, ಸೌಂಡ್ ಇರ್ಲಾರ್ದು ಜನ ಜನ ಬೇಕು. ಸೌಂಡ್ ಬರ ತಗೋಕೆ ಬೇಜಾರಲ್ಲ ಸಾಯಿಲಿ. ನೋಟು ನೋಟು ಏನಿದ್ರು 500 ರೂಪಾಯಿ ನೋಟ್ ಬೇಕು. ನನ್ನಾಗೆ ಮದುವೆ ವಯಸ್ಸು ದಾಟಿದ್ರು ಇನ್ನು ಮದುವೆ ಅದಕ್ಕೆ ಏನ್ ಮಾಡ್ಕೊಂಡಿದ್ರಿ? ಹಾ 500 ನನ್ನಾಗೆ ಮದುವೆ ವಯಸ್ಸು ದಾಟಿದ್ರು ಇನ್ನು ಮದುವೆನೇ ಆಗಿಲ್ಲಲ್ಲ, ಅದಕ್ಕೆ ಏನ್ ಮಾಡ್ಕೊಂಡಿದ್ರಿ? ಯಾರು ಚಲೋನ ಅನಿಸ್ಲಿಲ್ಲ ಅದಕ್ಕೆ. 500 ನೋಟ್ ಇರ್ಲಿ, ಅವ ಹಂಗ ಎಣ್ಸಕತ್ತ ಶಾವ್. ಹಾ ಕಳ್ಳ ಹಚ್ಕೊಳಕತ್ತ ನೀವು. ಕಳ್ಳ ನೋಟ್ ಇವ ಅಪ್ಪ ಕಳ್ಳ ಮಕ್ಕಳೇ ಹೊಡಿತೆ ನಿಮ್ಗೆ. ಇದು ಡೂಪ್ಲಿಕೇಟ್. ಇದು ಗಾಂಧಿ ಅದ ಡೂಪ್ಲಿಕೇಟ್ ಆಗೈತೆ. ಎಟ್ಲ ಗಾಂಧಿ ಇದು ನೀಲಿ ಬಣ್ಣ ಜಾಸ್ತಿ ಆಗಿದೆ ಇದಕ್ಕೆ. ಅದು ತೊಳಿಬೇಕಾರೆ ಆಯ್ತು. ನೈಟಿ ಕೊಡ್ಸಿಲ್ಲ ಅಂತೇಳಿ ಮುಖ ಉಗ್ಗಿಸ್ಕೊಂಡು ಇರ್ಲಿಲ್ಲ. ಯಾಕ
ಒರಿಜಿನಲ್ ಚಸ್ಮಾ ಹೊಡೆದಿಲ್ಲ ನನಗೆ ಇವೆಲ್ಲ ಬೇಡ, ಸಣ್ಣ ಮಕ್ಕಳ ಕತ್ತಿನ ಇವು ಡೂಪ್ಲಿಕೇಟ್ ಇವು ಇವು ಬೇಡ. ಇವು ಬೇಡ, ಒರಿಜಿನಲ್. ನೋಡ್ರಿ, ನೀವು ನನ್ನ ಮದುವೆ 10 ಲಕ್ಷ ರೂಪಾಯಿ 4 ತೊಲಿ ಬಂಗಾರ ಬೇಕು ನಮ್ಗೆ. ಮಗ ಲವ್ ಮಾಡಾಕತ್ತೆ 4 ದಿನ ಆತ ನಿಮ್ಮಿಂದ ತಿರುಗಾಡಾಗತ್ತೆ. 4 ತೊಲಿ ಬಂಗಾರ ಕೊಟ್ರೆ ಅಷ್ಟೇ ನಾನು ನಿಮ್ಮ ಮದುವೆ ಇಲ್ಲ ಅಂದ್ರೆ ನಾವು ಹೊಂಟೆ ನಾವೇ ಬನ್ನಿವ ಹೊಂಟೆ. ನಾವೇ ಬನ್ನಿವ ನೀವೇ ಬರ್ರಿ. ನಾವು ಅಲ್ರಿ 1 ತೊಲಿ ಬಂಗಾರ ಬೇಕಿಲ್ಗ ಎಷ್ಟೈತಿ? 150 ಆಗೈತೆ. ಆಗ್ಲಿ, ನನಗಿಂತ ಹೆಚ್ಚೈತೇನೋ ರಾಜ. ನಾ ಕೊಡ್ತೀನಿ. ಎಷ್ಟು ನೀವು ಇಟ್ಟು ಹೇಳು. ಹಿಂಗ್ಯಾಕ ಸಿಡ್ಲು ಬಡ್ದು ನಾಯಿ ಮಾಡ್ದಂಗ ಮಾಡಕತ್ತಿ? ಬಂಗಡಿದ ಪ್ರಾಯ ಏನ್ ಗೊತ್ತಾ? ನೀವು ನನ್ನ 4 ತೊಲಿ ಬಂಗಾರ ಕೊಡಿಸ್ತೀರಲ್ಲ, ಹಾಕು ಬಟನ್. ನಿನ್ನ ನೋಡಿ ನನ್ನ ಮನಸ್ಸು ಆಗವಲ್ದು ಕಂಟ್ರೋಲ ಕಂಟ್ರೋಲ ಅಪ್ಪಿ ಕೊಡಬೇ ಕಳಿಸೈತಿ ನಿನ್ನ ನೋಡಿ ಅಪ್ಪಿ ಕೊಡಬೇ ಕಳಿಸೈತಿ ಅಪ್ಪಿ ಕೊಡಬೇ ಕಳಿಸೈತಿ ಕೊಡ್ತೀನಿ ಬಂಗಾರ. ಬಂಗಾರ 4 ತೊಲಿ 10 ಲಕ್ಷ ರೂಪಾಯಿ ಸಾಕಾ? ಸಾಕು. ಕೊಡ್ಲಿಲ್ಲ ಅಂದ್ರೆ ನಾವು ಕೊಡ್ತೀನಿ. ಇಲ್ಲಿ ಬಿಟ್ರೆ ಮತ್ತೆ ನಂಗೆ ಯಾರು ಸಿಕ್ಕು. ಇದು 4 ಮಕ್ಕಳು. 4 ಸಾಕಾ? ಏಯ್, हे प्रभु हे हरिनाम कृष्ण जगन्नाथ प्रेमानंद 4 ತೊಲಿ ಬಂಗಾರ 4 ತೊಲಿ ಬಂಗಾರ ಕೊಡಿಸ್ತೀಯೋ ಕೊಡಿಸಲ್ವೋ ಹೇಳು गति डोला गे ನಾಲ್ಕು ತೊಲಿ ಬ್ಯಾಡಾಗಿದ್ದಮ್ಮ. 4 ತೊಲಿ ಕೊಡಿಸು. ಏಯ್, 4 ತೊಲಿ 4 ತೊಲಿ ರೊಕ್ಕ ಮಕ್ಕಳಾಗೋಯ್ತು. ಅಂದ್ರೆ ನೀನ ಹಾಡ್ದಿದ್ದು. ಅಲ್ಲ ಮೈ ಮೈ ಬಂದಿಂದ ಯಾವ ಜಟಕ್ಕೆ ನಾ ಮಾಸ್ತಿ ಹೇಳಬೇಕು. ನೀವು ಇದಕ್ಕೆ 4 ಕಡೆ ಯಾವ ಕಡೆ ಹೇಳಾಗುದಿಲ್ಲ. 4 ಮಾತಾಡೋಬೇಕು. ಯಾವ್ದು ಹೇಳಿ ಆಗವಲ್ಲಿನ ನನಗ ಬಂಗಾರ ಇರ್ಲಿಲ್ಲ ಅಂದ್ರೆ ಹಂಗೆ ಆಗತ್ತಪ್ಪ. ಇಲ್ಲೆಲ್ಲ ಸರಿಯಾಗತ್ತೆ ಕಾರ್ಯಕ್ರಮ ಅಲ್ಲವಾ? ಸರಿಯಾಗಲ್ಲ ನಡೆದಲ್ಲ, ಏನ್ ತೊಂದರೆ ಅಲ್ಲಲ್ಲ. ಹಂಗ ತೀರ್ಥ ಬಿಡ್ಲ. ಏ, ಯಾರು तुम तुम हे कृष्ण ಅಂದ್ರೆ ಶಿವ ಅಂತ ಯಾರು? हे प्रभु हे हरिनाम कृष्ण जगन्नाथ प्रेमानंद ये क्या हुआ? ये क्या हुआ? नदी में पानी आ गया.
ಅಡಿಕೆ ಸುಕ್ಕಾಗಿತ್ತು ಅವಳು ಹಾಕಿದ ತಲೆ ತಿರ್ಗೋಯ್ತು. ಒರಿಜಿನಲ್ ನೋಟ್ ಕೊಡ್ತಿಲ್ಲ ನಾನು. ಅಡಿಕೆ ಸುಕ್ಕಾಗಿದ್ದ. ಈಗ ಎಂತ ಬೇಕಾದ್ರೆ ಕತ್ಲಲ್ಲಿ ಸುಖ ಕಂಡ ಕತ್ಲಲ್ಲಿ ಸುಖ ಕಂಡೆ ಹಂಗ ಹಂಗ ನಿನ್ನಾಡೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು, ನನ್ನಾಡೆ ನಾನು ಬೆಂಕಿನಲ್ಲೂ ಅಂದ ಕಂಡೆನು. ನಿನ್ನಾಡೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು, ನನ್ನಾಡೆ ನಾನು ಬೆಂಕಿನಲ್ಲೂ ಅಂದ ಕಂಡೆನು. ಮಾವನ ಮಗಳು ನನ್ನ ಮೋಗಿಸಿ ಬಂದಾಗ, ಮಾವನ ಮಗಳು ನನ್ನ ಮೋಗಿಸಿ ಬಂದಾಗ ಬೇವಿನಲ್ಲೂ ಸಿಹಿಯ ಕಂಡೆನು. ನಿನ್ನಾಡೆ ನಾನು ಕತ್ತಲಲ್ಲೂ ಬೆಳಕ ಕಂಡೆನು, ನನ್ನಾಡೆ ನಾನು ಮತ್ತಿನಲ್ಲೂ ಸುಖವ ಕಂಡೆನು. ಜಿಂಕು ಚಕ್ಕ ಜಿಂಕು ಚಕ್ಕ ಜಿಂಕು ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಕು ಚಕ್ಕ ಜಿಂಕು ಚಕ್ಕ ಜಿಂಕು ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ. ಬಿಸಿಲೆಲ್ಲ ಹೊಂಗೆ ನೆರಳಂತೆ, ಕುಳಿವ ಮುಳ್ಳೆಲ್ಲ ಹಸಿರು ಹುಲ್ಲಂತೆ, ಬಳ್ಳಿಯ ಮುತ್ತುಗಳೆಲ್ಲ ಹೂವಾಗಿ ನಕ್ಕಂತೆ, ಹರಿದ ನದಿ ನೀರೆಲ್ಲ ಸಿಹಿಯಾದ ಜೇನಂತೆ. ಕಲ್ಲು ಕೂಡ ಮೆತ್ತಕ್ಕಾಯಿತು, ಆ ಕಲ್ಲ ಕಂಡು ಹಕ್ಕಿ ಕೂಡ ನಾಚಿಕೊಂಡಿತು. ಪುಟ್ಟದಂತ ಆಸೆ ಬಂದಿತು, ಆ ಆಸೆಯಿಂದ ನನ್ನ ಮೈಯ ಭಾರವಾಯಿತು. ನಿನ್ನಾಡೆ ನಾನು ಕತ್ತಲಲ್ಲ ಬೆಳಕ ಕಂಡೆನು, ನನ್ನಾಡೆ ನಾನು ಮತ್ತಿನಲ್ಲೂ ಸುಖವ ಕಂಡೆನು. ಕತ್ತಲಲ್ಲಿ ಬೆಳಕ ಕಂಡೆನು, ನನ್ನಾಡೆ ನಾನು ಮತ್ತಿನಲ್ಲೂ ಸುಖವ ಕಂಡೆನು. ನಿನ್ನಾಡೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು, ನನ್ನಾಡೆ ನಾನು ಬೆಂಕಿನಲ್ಲೂ ಅಂದ ಕಂಡೆನು. ಮಾವನ ಮಗಳು ನನ್ನ ಮೋಗಿಸಿ ಬಂದಾಗ, ನಿನ್ನಾಡೆ ನಾನು ಕತ್ತಲಲ್ಲಿ ಬೆಳಕ ಕಂಡೆನು, ನನ್ನಾಡೆ ನಾನು ಮತ್ತಿನಲ್ಲೂ ಸುಖವ ಕಂಡೆನು. ಮಂಗ್ಯ ನೋಡ ಈಗ ಶಕ್ತಿ ನಿನ್ನಲ್ಲಿಲ್ಲ. ಎಷ್ಟು ನಿನ್ನ ಗಾಂಡಿ ಎತ್ತಂಗಿಲ್ಲ ಅವ ಗಾಂಡಿವಂಗಿಲ್ಲ ಈಗ ಸದ್ಯ ಅದು ಮದುವೆ ನೀ ಯಾವಾಗ ಅಂತ ಯಾವಾಗ ಆದ್ರೆ ನಂಗೆ ದುಡ್ಡು ಬೇಕು ಹೋಗೋಣ.